ಇವತ್ತಿನ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಕೃಷ್ಣ ಜೊತೆಗೆ ತವರ ಮನೆ ಉಡುಗೊರೆಯನ್ನು ಕೊಡ್ತಾ ಇದ್ರಿ. ಎಷ್ಟು ವರ್ಷದಿಂದ ಕೊಡ್ತಾ ಇದ್ರಿ? ನಾನು 37-38 ವರ್ಷ ಆಯಿತು ಇವತ್ತಿಗೆ. ನಾನು ಆಗಲೇ ಸ್ಪೀಚ್ ಮಾಡ್ದಂಗೆ ನಾನು 20 ಜನಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಿಂದೆ ನಾನು ಕಾಲೋನಿಯಲ್ಲಿ ಇದ್ದಾಗ 20 ಜನಕ್ಕೆ ಸ್ಟಾರ್ಟ್ ಮಾಡಿದನು. ಆವಾಗ ಇದು ಜಾಕೆಟ್ ಪೀಸ್ ಕೊಡ್ತಾ ಇದ್ವಿ. ಅದಕ್ಕೆ ಮುಂಚೆ ಕೊಡ್ತಾ ಇದ್ದು ಇದು ಕೊಟ್ಟು ತೆಂಗಿನಕಾಯಿ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ಆಗ ಒಂದು 20 ಜನ ಟೀಮ್ ಮಾಡಿ 10 ರೂಪಾಯಿ ಗ್ರೂಪ್ ಮಾಡಿ ಆವಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಬಂದೆ. 20ರಿಂದ 50 ಆಯಿತು, 70 ಆಯಿತು, 100 ಆಯಿತು, ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಆಮೇಲೆ ಜಾಕೆಟ್ ಪೀಸ್ ಹೋಗಿ ಸ್ಯಾರಿ ಕೊಡೋಂಥ ಕಾರ್ಯಕ್ರಮ ಮಾಡ್ಕೊಂಬಂದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ 500 ಜನಕ್ಕೆ ಸ್ಯಾರಿ ಕೊಡೋದು. ಈ 500 ಜನ ಯಾರು ಅಂತಂದರೆ, ನಮ್ಮಲ್ಲಿ ದಿನ ಬೆಳಗ್ಗೆ ನಮ್ಮ ಜಿಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಲೋನ್ ಟರ್ನ್ ಓವರ್ಗೆ ಯಾರಿದ್ದಾರೋ ಅವ್ರನ್ನ ಮಾತ್ರ ಗುರುತಿಸಿ ನಮ್ಮ ಲೀಡ್ರಿಗೆ ಹೇಳಿ ಅವ್ರಿಗೆ ಮಾತ್ರ ಪಟ್ಟಿ ಕೊಡಿ ಅನ್ನೋ ಥರ ಹೇಳಿದ್ವಿ. ಯಾಕಂದರೆ ಎಲ್ಲರಿಗೂ ನಾವು ಕೊಡಬೇಕಾದ್ರೆ 2-3 ಸಾವಿರ ಜನ ಆಗ್ತಾರೆ ನಮ್ಮೂರಿನವರು. ಅದಕ್ಕೆ ನಾವೇನು ಮಾಡಿದೆ, ಜಿನೈನಾಗಿ ಮಾಡಿ ಲೀಡ್ರಿಂದ ಇಷ್ಟು ಜನ ಮಾತ್ರ ಬನ್ನಿ, ನಮ್ಮದು ಬ್ಯಾಂಕಲ್ಲಿ ಟರ್ನ್ ಓವರ್ ಇರೋರಿಗೆ ಮಾತ್ರ ಅರ್ಶನ ಕುಂಕುಮ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ವಿ. ಅದರಲ್ಲಿ ಹೋದ ವರ್ಷದಿಂದ ಈಚೆಗೆ ನಾವು ಯಾರನ್ನ ಗೆಸ್ಟ್ ಕರಿತೀರಿ, VIP ಗೆಸ್ಟ್ನ 4 ಜನ ನಮ್ಮ ಜನನ ಉದ್ದೇಶಿ ಮಾತಾಡೋಂಥವ್ರಿಗೆ ಅವ್ರಿಗೂ ತವ್ರ ಮನೆ ಕೊಡಬೇಕು ಅಂತ. ತವ್ರ ಮನೆ ಯಾಕೆ ಕೊಡಬೇಕು ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ನಾನು ಆವಾಗಲೇ ಸ್ಪೀಚ್ ಮಾಡುವಾಗ ಹೇಳಿದೆ, ಎಷ್ಟೋ ಜನಕ್ಕೆ ತಂದೆ ತಾಯಿ ಹೋದ್ಮೇಲೆ ಅರ್ಶನ ಕುಂಕುಮ ಸಿಗ್ತಾ ಇಲ್ಲ. ಆಮೇಲೆ ಅಣ್ಣ ತಮ್ಮಂದ್ರಲ್ಲೂ ಅಕ್ಕಂಗಿನ ಸರಿಯಾಗಿ ನೋಡಲ್ಲ, ಯಾರೂ ಮನೆಗಳ ಕರೆಯಲ್ಲ. ಇನ್ನೇನು ಯುಗಾದಿ ಹಬ್ಬ ಇನ್ನೊಂದು 10 ದಿವಸ ಏನೋ ಇದೆ. ನಾನು 10 ದಿವಸಕ್ಕೆ ಮುಂಚೆ ನನ್ನ ಅದೃಷ್ಟಕ್ಕೆ ಮಹಿಳಾ ದಿನಾಚರಣೆ 8ನೇ ತಾರೀಕು ಬರುತ್ತೆ. ಇದ್ರದ್ದು 19 ತಾರೀಕು 20ನೇ ತಾರೀಕು ಬಂದಾಗ ಅಟ್ಲೀಸ್ಟ್ ಹೊಲ್ಸ್ಕೊಂಡ್ರೆ ಹಬ್ಬದ ದಿವಸ ಅವರು ಒಂದು ಸ್ಯಾರಿ ಉಟ್ಕೊಂಡ್ರೆ ಹೆಣ್ಮಕ್ಳಿಗೆ ಏನೋ ಒಂದು. ಆಮೇಲೆ ಸ್ಯಾರಿ ಒಂದೇ ಕೊಡ್ತಾ ಇಲ್ಲ ನಾನು, ಅರ್ಶನ ಕುಂಕುಮ, ಬಟ್ಲು, ಏನೋ ಬಾಳೆಹಣ್ಣು, ಹೂವು, ಅವ್ರಿಗೆ ಏನು ಕೊಡಬೇಕಾ ಅದನ್ನು ನಾವು ನನ್ನ ಮನೆಯವರು ನಮ್ಮ ಸಂಸ್ಥೆಗಳವರು ನಾವು ಒಟ್ಟಿಗೆ ಅವತ್ತಿಂದ ಕೊಟ್ಕೊಂಬರ್ತಿದ್ವಿ. ಇವತ್ತು ಹಂಗೆ ಕೊಟ್ಕೊಂಡು ಹೋಗ್ತಾಯಿದ್ರಿ. ನೀವು ಕಣ್ಣಾಗ ನೋಡ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ. ಆಮೇಲೆ ಯಾರನ್ನು ಏನು ಬೇಸರ ಮಾಡ್ಕೊಂಡು ಹೋಗಿದ್ದು ಸಹ ನೀವು ನೋಡಿಲ್ಲ. ಯಾಕಂದರೆ ನಾವು ಯಾರಿಗೆ ಹೇಳ್ತೀರ ಅವ್ರು ಮಾತ್ರ ಇಲ್ಲಿ ಬರ್ತಾರೆ. 1-2 ಜನ ಬೇರೆಯವ್ರು ಬಂದರೂ ಸಹ ನಮ್ಮಲ್ಲಿ ಗೊತ್ತಲ್ವಾ, ನಮ್ಮಲ್ಲಿ ಒಂದು ಶಿಸ್ತು ಇಟ್ಕೊಂಡಿದ್ದೀವಿ. ಆ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ಮಹಿಳಾ ದಿನಾಚರಣೆ ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರೀಮತಿಯವರು ಎಷ್ಟು ಪ್ರಾಮುಖ್ಯತೆ? ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ, ಈ ಮಟ್ಟಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವ್ರ ಶ್ರಮ, ಅವ್ರ ಶಕ್ತಿ, ಅವ್ರ ಸಪೋರ್ಟ್ ಇಲ್ಲ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನೀವು ನೋಡಿದ್ದೀರಿ ಎಷ್ಟೋ ಮನೆಗಳಲ್ಲಿ ಏನು ಮಾಡೋಕ್ಕೂ ಯಾರೂ ಬಿಡೋದಿಲ್ಲ. ಆದರೆ ನಮ್ಮ ಮನೆಯವರು ಇವತ್ತೆಲ್ಲ 24 hours ನಾನು ಫೋನೇ ಆಫ್ ಮಾಡಲ್ಲ. ರಾತ್ರಿ ಎಷ್ಟೊತ್ತಿನಾಗ ಬಂದು ನಾನು ಫೋನ್ ರಿಸೀವ್ ಮಾಡಿದ್ರು, ಯಾಕೆ ಇಷ್ಟೊತ್ತಿನಾಗ ಫೋನ್ ರಿಸೀವ್ ಮಾಡ್ತೀನಿ ಮಲ್ಕ ಅಂತಲೇ ಹೇಳಲ್ಲ. ಯಾಕಂತಂದರೆ ನಾವು ಕಷ್ಟದಿಂದ ಬಂದವರು, ನಾವು ಕಾಲೋನಿಯಲ್ಲಿ ಇದ್ದಂಥವ್ರು, ತುಂಬ ಕಷ್ಟದಲ್ಲಿ ಬಂದವರು. ಆ ಕಷ್ಟ ನಮ್ಗೆ ಅರಿವಾಗಿರೋದಕ್ಕೆ ನಾವೇನು ಮಾಡ್ತೀವಿ, ಇನ್ನೊಬ್ರು ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ದಿನ ಬೆಳಗ್ಗೆ ಈ ಒಂದು ಮೂಮೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ವಿ. ಹಂಗೆ ಇವತ್ತು ನೋಡಿ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಇಟ್ಕೊಂಡಿದ್ದೀವಿ. ಜಿಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ. 2 ಸಂಸ್ಥೆಯ ಮುಖ್ಯಸ್ಥರುಗಳು ಅವರೆಲ್ಲ ನಮಗೆಲ್ಲ ಹೆಚ್ಚು ಶಕ್ತಿ ಕೊಡ್ತಾರೆ. ಆ ಸಪೋರ್ಟಿಂದ ಇವತ್ತು ನಾವು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, GBI ಚುನಾವಣೆ ಬರ್ತಾ ಇದೆ, ಆಕಾಂಕ್ಷಿ ಕ್ಯಾಟಗಿರಿ ಇದ್ದಿದ್ರೆ ನಾನು ಆಕಾಂಕ್ಷಿನೇ. ಏನೋ ನನ್ನ ಅದೃಷ್ಟಕ್ಕೆ ಕ್ಯಾಟಗಿರಿ ಆಗಿಲ್ಲ. ನಾವು ಕ್ಯಾಟಗಿರಿ ಆಗಿಲ್ಲ ಅಂತ ನಾವು ಇನ್ನೇನು ಮಾಡೋದು? ನೋಡ್ತಾ ಕೃಷ್ಣ ಬೈರೇಗೌಡರ ಜೊತೆಗೆ ಬಹಳ ವರ್ಷಗಳಿಂದ ಗುರುತಿಸ್ಕೊಂಡಿದ್ದೀರಿ. ನನ್ನ 40 ವರ್ಷಗಳ ಇತಿಹಾಸ ಇದೆ ನನ್ನ ರಾಜಕೀಯ. ನಂದು ಏನಾದರೂ ನನ್ನ ಬಯೋಡಾನ ನೋಡಿಬಿಟ್ರೆ ಯಾರೂ ಆನ್ಸರ್ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ನಾನು ಮಾಡ್ಕೊಂಬಂದಿದ್ದೀನಿ. ಆಮೇಲೆ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಒಂದು ಚುಕ್ಕೆ ಇಲ್ಲದೆ ಜೀವನ ಮಾಡ್ಕೊಂಬಂದಿದ್ದೀನಿ ಅಂತ ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಅದು ಯಾರನ್ನ ಪಬ್ಲಿಕಲ್ಲಿ ನಿನ್ನ ವ್ಯಕ್ತಿತ್ವ ಬಗ್ಗೆ ಹಿಂಗಿದೆ ಅಂತಂದರೆ ಅಲ್ಲೇ ಸ್ಪಾಟಲ್ಲಿ ಸೂಸೈಡ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿನ ಇವತ್ತು ಮಾಡಿ ನಾನು ಏನಂತ ಜನ ಕರೀತಾರೆ, ಜನನಾಯಕ ಅಂತಾರೆ. ಜನರ ಜೊತೆಗಿಲ್ಲ ನಾನು ನಾಯಕನಾಗೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಬಟ್ ಅದನ್ನು ನೋಡೋರು ಮಾಡೋರು ಅವ್ರು ಅರ್ಥ ಮಾಡ್ಕೊಂಡು ನೋಡಬೇಕು. ವ್ಯಕ್ತಿ ಏನು ಇನ್ನೊಂದು ಏನು ಅಂತ ನೋಡೋರು ಮಾಡಬೇಕು. ಆಮೇಲೆ ನಮ್ಮದು ಸರ್ಕಾರ ಇರೋರು ಅವರು ನಮ್ಮ ವ್ಯಕ್ತಿತ್ವನ ನೋಡಿ ಅವ್ರು ಅಳಿಬೇಕು. ನಾನು ಹಿಂಗೆ ಮಾಡಿ ಬಿಡಿ ಅನ್ನೋ ಥರಕ್ಕೆ ಹೇಳೋ ಅಭ್ಯಾಸ ನನಗಿಲ್ಲ ಅವತ್ತಿಂದನೂ. ಏನು ಹಿಂದೆ ಬಸವಲಿಂಗಪ್ಪನವರ ಶಿಷ್ಯ ನಾನು. ಬಸವಲಿಂಗಪ್ಪನವರ ತತ್ವ ಸಿದ್ಧಾಂತಗಳಲ್ಲಿ ಬಂದೆ ನಾನು. ನಂತರ ದಿನದಲ್ಲಿ ಪ್ರಸನ್ನ ಕುಮಾರ್ ಇಲ್ಲಿ MLA ಆಗಿ ಬಂದರು. ಪ್ರಸನ್ನ ಕುಮಾರ್ ಅವರು ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಅವಕಾಶ ಮಾಡಿ ಸಿಂಗನಹಳ್ಳಿ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾನು ಎಲೆಕ್ಟ್ ಆದೆ. ನಂತರ ದಿನಗಳಲ್ಲಿ ನಾನು 2 ಸತಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದೆ. ಎರಡು ಸರಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತಿಯಲ್ಲಿ. ನನ್ನ ಕೆಲಸ ನೋಡಿ ಇನ್ನೊಂದು ಟರ್ಮ್ ಕೊಟ್ಟರು. ನಂತರ ದಿನಗಳಲ್ಲಿ ರಿಸರ್ವೇಷನ್ ಬಂತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡೋದು. ಇವತ್ತು ಜಿಲ್ಲಾ ಪಂಚಾಯತಿ ಕಾಂಪೌಂಡ್ ಒಳಗಡೆ ಹೋಗಿ ಕೇಳಿದ್ರೆ ಆಗಿದ್ದ ಅಧಿಕಾರಿಗಳು ಆಗಿದ್ದ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಹೇಳ್ತಾರೆ ನನ್ನ ವ್ಯಕ್ತಿತ್ವ ಏನು ಅಂತ. ನೀವು ಬೈರೇಗೌಡರ ಹತ್ರ ಅವಕಾಶ ಕೊಡಿ ಅಂತ ಇದುವರೆಗೆ ಹೋಗಿಲ್ಲ. ನಾನು ಅವಕಾಶ ಕೊಡಿ ಅಂತಂದು ಹೇಳೋದಕ್ಕಿಂತ ನನ್ನ ದಿನ ಬೆಳಗ್ಗೆ ನಿರಂತರ ನನ್ನ ಕೆಲಸನ ಅವರೇ ನೋಡಿ ತೀರ್ಮಾನ ಮಾಡಬೇಕು. ನಾನು ಹೇಳೋದು, ನಾವು ಕೇಳೋದು, ನಾವು ಸ್ವಲ್ಪ ಸ್ವಾಭಿಮಾನದಲ್ಲಿ ಬಂದಿದ್ದೀವಿ, ಸ್ವಾಭಿಮಾನದಲ್ಲೇ ಇರ್ತೀವಿ. ಮೀಸಲಾತಿ ಬರದೇ ಇರೋದು ಬೇಸರ. ಮೀಸಲಾತಿ ಬಂದಿಲ್ಲ ಅಂದ್ರೆ ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ. ಬೇಸರ ಆಗುತ್ತೆ. ಜನಗಳು ನನಗೆ ಹೇಳೋ ಮಾತಲ್ಲಿ ನಮ್ಗೆ ತುಂಬ ಬೇಸರ ಆಗ್ತದೆ. ನಾವು ಹೇಳೋಕ್ಕಾಗದಷ್ಟು ನೋವು ನನಗಾಗ್ತದೆ.
ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ನಮ್ಮ ತಂದೆ ತಾಯಿ ಅವರ ಏನು ಹಿಂದೆ ಇದ್ದರು ಕಾಂಗ್ರೆಸ್ ಪಾರ್ಟಿ, ಆ ಸಿಸ್ಟಮ್ ನಮ್ಗೆ ಅಳವಡಿಸ್ಬಿಟ್ಟವ್ರೆ. ನಮ್ಗೆ ಆ ಥರ ಬದಲಾವಣೆ ಅಂತಿಂಥವು ನಮ್ಮ ಜೀವನದಲ್ಲಿ ಇಲ್ಲ. ಆದರೆ ನಾನು ರಾಜಕೀಯ ನಿವೃತ್ತಿಯಾಗಿ ನಾನು ಈ ಜನಸೇವೆ ಮಾಡ್ತೀನಿ. ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ಇನ್ನೊಂದು ರೂಟಲ್ಲಿ ಹೋಗೋಂಥ ವ್ಯಕ್ತಿ ನಾನಲ್ಲ. ಅಲ್ಲ, ಜಿಲ್ಲಾ ಪಂಚಾಯತಿ ಅಧಿಕಾರ ಮುಗಿದಾಗಿಂದು ಅಧಿಕಾರ ಇಲ್ಲದೆ ಇದ್ರು ಸೇವೆ ಮುನ್ನಡೆಸ್ಕೊಂಡು ಬಂದಿದ್ದೀನಿ. ಮುಂದೆನೂ ಮುನ್ನಡೆಸ್ಕೊಂಡು ಹೋಗ್ತೀನಿ. ಬಟ್ ಏನು ಕಾರ್ಯಕ್ರಮ ಮಾಡ್ತೀನಿ ಇದು ನಿರಂತರ. ಇನ್ನು ಮುಂದಿನ ತಿಂಗಳು ಇದು ಅಂಬೇಡ್ಕರ್ ಜಯಂತಿ ಬರುತ್ತೆ. ಅಂಬೇಡ್ಕರ್ ಜಯಂತಿ ಈ 40 ವರ್ಷಗಳಿಂದ ಏನು ಮಾಡ್ಕೊಂಬಂದಿದ್ದೀನಿ, ಅದಕ್ಕಿಂತ ವಿಭಿನ್ನವಾಗಿ ಮಾಡೋಂಥ ಶಕ್ತಿ ದೇವರು ನನ್ನ ಸ್ನೇಹಿತರುಗಳು ನನಗೆ ಕೊಡ್ತಾರೆ. ಅದನ್ನೂ ಹೆಚ್ಚಿಗೆ ಮಾಡ್ತೀನಿ.